ತುಂಬಾ ಜನಕ್ಕೆ ಅನ್ನಿಸ್ಬೋದು, ಅರೆ ಇಷ್ಟು ದಿನನೇ ಸುಮ್ನೆ ಸೈಲೆಂಟ್ ಆಗಿ ಹೆಂಗೋ ಕಳ್ದ್ಬಿಟ್ಟಿದೀನಿ. ಇನ್ನು ಮುಂದೆ ಕಳಿಯೋದಿಕ್ಕೆ ಏನ್ ಕಷ್ಟ. ಹೆಂಗಸರು ಹೀಗ್ ಅನ್ಕೊಂಡೆ ಅವರ ಕಂಪ್ಲೀಟ್ ಜೀವನವನ್ನೇ ವೇಸ್ಟ್ ಮಾಡ್ಕೊಂಡಿರ್ತಾರೆ. ಬೆಳ್ದಂತೆ ನಿಮ್ಮ ಐಡೆಂಟಿಟಿ ಕ್ಲಿಯರ್ ಆಗತ್ತೆ. ನಿಮ್ಮ ಐಡೆಂಟಿಟಿ ಕ್ಲಿಯರ್ ಆಗ್ತಿದ್ದ ಹಾಗೇನೆ ನಿಮ್ಮ ಡಿಸಿಷನ್ಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಧೈರ್ಯ ಮಾಡಿ ನೋ ನನ್ಗಾಗಲ್ಲ ಅಂತ ಹೇಳಿರ್ತಾರೆ. ಆದ್ರೆ ಒಳಗಡೆನೆ ನಾನ್ ತುಂಬಾ ಹಾರ್ಷ್ ನೀವು ಬೇರೆಯವ್ರಿಗೆ ಹೇಳೋ ಮೊದ್ಲು ನಿಮಗೆ ನೀವೇ ಕೇಳ್ಕೊಬೇಕು, ನನ್ಗೆ ನಿಜವಾಗಿಯೂ ಏನ್ ಅನಿಸ್ತಾ ಇದೆ ಅಂತ. ನಿಮ್ಮ ವಾಯ್ಸ್ ಅನ್ನ ಆಕ್ಟಿವೇಶನ್ ಮಾಡುವಂತ ದೊಡ್ಡ ಒಂದು ಮೈಲ್ ಸ್ಟೋನ್ ಇದು. ದಟ್ ಈಸ್ ನಿಮ್ಮ ಮನ್ಸಲ್ಲಿ ಒಂದು ಮಾತಿರುತ್ತೆ, ಆದ್ರೆ ಅದನ್ನ ಹೊರಗೆ ಹೇಳೋದಿಕ್ಕೆ ಆಗ್ತಾ ಇರೋದಿಲ್ಲ. ಯಾರಾದ್ರೂ ನಿಮ್ಮನ್ನ ನಗಿಸ್ದಾಗ ನನ್ಗೆ ಇದು ನೋವಾಗ್ತಾ ಇದೆ ಅಂತ ಹೇಳೋಕ್ ಆಗ್ತಾ ಇಲ್ವಾ? ನಿಮ್ಗೆ ಯಾವ್ದೋ ಕೆಲ್ಸ ಇಷ್ಟ ಇಲ್ಲ ಅಂದ್ರೂ ಕೂಡ ಸರಿ ಅಂತ ಒಪ್ಕೊಳ್ತಾ ಇದ್ದೀರಾ? ಯಾರಾದ್ರೂ ನಿಮ್ಮ ಜೊತೆ ಅನ್ಫೇರ್ ಆಗಿ ವರ್ತಿಸಿದಾಗ ಅಲ್ಲೇ ಇದನ್ನ ನಿಲ್ಸಿ ಮಾತಾಡ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಜಗಳ ಆಗ್ಬಹುದು ಅಂತ ಮೌನವಾಗಿದ್ದು ನಂತರ ಒಬ್ರೇ ಇರ್ಬೇಕಾದ್ರೆ ನಾನ್ ಈ ರೀತಿಯಲ್ಲಿ ರಿಯಾಕ್ಟ್ ಮಾಡ್ಬೇಕಾಗಿತ್ತು, ನಾನ್ ಅವ್ರಿಗೆ ಈ ರೀತಿಯಲ್ಲಿ ಹೇಳ್ಬೇಕಾಗಿತ್ತು ಅಂತ ನಿಮ್ಮನ್ನೇ ನೀವು ಬ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ. ಈ ಎಲ್ಲಾ ಸೈನ್ಸ್ ಅಂಡ್ ಸಿಗ್ನಲ್ಸ್ ತೋರಿಸ್ತಾ ಇದೆ ನಿಮ್ಮಲ್ಲಿ ವಾಯ್ಸ್ ಇಲ್ಲ ಅಂತ ಅಲ್ಲ, ನಿಮ್ಮೊಳಗೆ ವಾಯ್ಸ್ ಇದೆ. ಆದರೆ ಅದನ್ನ ವರ್ಷಗಳಿಂದ ಫಿಯರ್, ಗಿಲ್ಟ್, ಪೀಪಲ್ ಪ್ಲೀಸಿಂಗ್, ರಿಜೆಕ್ಷನ್, ಜನರು ಏನ್ ಹೇಳ್ತಾರೆ ಈ ಎಲ್ಲದರ ಕೆಳಗೆ ಮರೆ ಮಾಡಿಟ್ಟಿದ್ದೀರಾ ಅಂತ. ಸೊ ಇವತ್ತು ಆ ವಾಯ್ಸ್ ಅನ್ನ ಮತ್ತೆ ಆಕ್ಟಿವೇಟ್ ಮಾಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ವಾಯ್ಸ್ ಅಂದ್ರೆ ಕೇವಲ ನಾವು ಮಾತಾಡೋದಷ್ಟೇ ಅಲ್ಲ. ವಾಯ್ಸ್ ಅಂದ್ರೆ ನಿಮ್ಮ ಬಾಯಿಂದ ಹೊರ ಬರುವಂತ ಶಬ್ದ ಮಾತ್ರ ಅಲ್ಲ. ವಾಯ್ಸ್ ಅಂದ್ರೆ ಅದು ನಿಮ್ಮ ಸತ್ಯ, ನಿಮ್ಮ ಒಪಿನಿಯನ್, ನಿಮ್ಮ ಫೀಲಿಂಗ್ಸ್, ನಿಮ್ಮ ನೀಡ್ಸ್, ನಿಮ್ಮ ಬೌಂಡ್ರೀಸ್, ನಿಮ್ಮ ಎಸ್, ನಿಮ್ಮ ನೋ, ನಿಮ್ಮ ಡ್ರೀಮ್ಸ್, ಹಾಗೇನೆ ನಿಮ್ಮ ಡಿಸಿಷನ್ಸ್. ನೀವು ಹೇಳುವಂತ ನನಗೆ ಇದು ಬೇಕು ಮತ್ತೆ ನನಗೆ ಇದು ಬೇಡ, ಇದೆಲ್ಲವೂ ಕೂಡ ನಿಮ್ಮ ವಾಯ್ಸ್. ಆದ್ದರಿಂದ ಒಬ್ಬ ಮಹಿಳೆ ದಿನವಿಡೀ ಮಾತಾಡ್ತಾ ಇದ್ರು ಕೂಡ ತನ್ನ ನಿಜವಾದ ಮಾತನ್ನ ಹೇಳೋದಿಕ್ಕೆ ಸಾಧ್ಯವಾಗದಿದ್ದರೆ ಅವಳ ವಾಯ್ಸ್ ಆಕ್ಟಿವೇಟ್ ಆಗಿಲ್ಲ ಅಂತಾನೆ ಅರ್ಥ. ನಾವು ನಮ್ಮ ವಾಯ್ಸ್ ಅನ್ನ ಯಾವಾಗ ಕಳ್ತ್ಕೋತೀವಿ? ಯಾರೋ ಒಂದು ದಿನ ಬಂದು ನಿನ್ನ ವಾಯ್ಸ್ ಇನ್ನು ಮುಂದೆ ಬೇಡ ಅಂತ ಹೇಳೋದಿಲ್ಲ. ಇದು ನಿಧಾನವಾಗಿ ಆಗ್ತಾ ಬರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ನೀವು ಒಂದ್ ಪ್ರಶ್ನೆ ಕೇಳ್ತೀರಾ, ನೀನ್ ಜಾಸ್ತಿ ಪ್ರಶ್ನೆ ಕೇಳಬಾರ್ದು ಅಂತ ಹೇಳ್ತಾರೆ. ನೀವು ನಿಮ್ ಒಪಿನಿಯನ್ ಹೇಳಕ್ ಹೋಗ್ತೀರಾ, ದೊಡ್ಡವ್ರ ಮುಂದೆ ನೀನ್ ಮಾತಾಡ್ಬಾರ್ದು ಅಂತ ಹೇಳ್ತಾರೆ. ನೀವು ಕೋಪ ತೋರಿಸ್ತೀರಾ, ಹೆಣ್ಮಕ್ಳು ಕೋಪ ಮಾಡ್ಕೊಬಾರ್ದು ಅಂತ ಹೇಳ್ತಾರೆ. ನಿಮ್ಮ ಆಸೆಯನ್ನ ಎಕ್ಸ್‌ಪ್ರೆಸ್ ಮಾಡ್ತೀರಾ, ನಿಮ್ಮ ಆಸೆಯನ್ನ ಎಕ್ಸ್‌ಪ್ರೆಸ್ ಮಾಡ್ತೀರಾ, ನೀನಲ್ಲ ನಿನ್ನ ಕುಟುಂಬ ಮೊದ್ಲು ಅಂತ ಹೇಳ್ತಾರೆ. ನೀವು ನೋ ಅಂತ ಹೇಳ್ತೀರಾ, ಇದು ಸ್ವಾರ್ಥ ಅಂತ ಹೇಳ್ತಾರೆ. ಹೀಗೆ ಒಂದು ಮೆಸೇಜ್ ನಿಮ್ಮ ಸಬ್ ಕಾನ್ಶಿಯಸ್ ನಲ್ಲಿ ಕುಳಿತುಕೊಳ್ತಾ ಹೋಗುತ್ತೆ. ಹೀಗೆ ಒಂದು ಮೆಸೇಜ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕುಳಿತುಕೊಳ್ತಾ ಹೋಗುತ್ತೆ. ದಟ್ ಈಸ್ ನಾನು ನನ್ನ ಸತ್ಯ ಹೇಳಿದ್ರೆ ಸಮಸ್ಯೆ ಬರುತ್ತೆ. ಆಮೇಲೆ ಮೌನ ಸುರಕ್ಷಿತ ಅಂತ ನಿಮಗೆ ನೀವೇ ಕನ್ವಿನ್ಸ್ ಆಗೋದಿಕ್ಕೆ ಶುರು ಮಾಡ್ತೀರಾ. ಸೊ ಸ್ಲೋಲಿ ನಿಮ್ಮ ವಾಯ್ಸ್ ನಿಮ್ಮೊಳಗೇನೆ ಉಳಿತಾ ಬರುತ್ತೆ. ಸೊ ಈಗ ನಾವು ನೋಡೋಣ ಪೀಪಲ್ ಪ್ಲೀಸಿಂಗ್ ಮತ್ತೆ ನಿಮ್ಮ ವಾಯ್ಸ್. ಪೀಪಲ್ ಪ್ಲೀಸಿಂಗ್ ನಲ್ಲಿ ನೀವು ಫೋಕಸ್ ಮಾಡ್ತೀರಾ ನನಗೇನ್ ಬೇಕು ಅಂತ ಅಲ್ಲ, ಬದ್ಲಿಗೆ ಅವರಿಗೆ ನನ್ನಿಂದ ಏನ್ ಬೇಕು, ನಾನ್ ಯಾವ ರೀತಿಯಲ್ಲಿ ಇದ್ರೆ ಅವ್ರಿಗೆ ಖುಷಿ ಆಗ್ತಾರೆ, ಅವ್ರು ಹ್ಯಾಪಿ ಆಗಿದಾರ, ಅವ್ರಿಗೆ ಅಪ್ಸೆಟ್ ಆಗತ್ತಾ ನಾನು ಈ ರೀತಿಯಲ್ಲಿ ಇದ್ರೆ, ಅವ್ರು ನನ್ ಬಗ್ಗೆ ಏನ್ ಯೋಚಿಸ್ತಾರೆ ಅಥವಾ ಅವರು ಇದನ್ನ ಅಪ್ರೂವ್ ಮಾಡ್ತಾರ. ಇದೇ ರೀತಿಯಲ್ಲಿ ನಿಮ್ಮ ಅಟೆನ್ಷನ್ ಯಾವಾಗ್ಲೂ ಹೊರಗಡೆ ಇರುತ್ತೆ. ದಟ್ ಈಸ್ ನನ್ ಸುತ್ತ ಇರೋರ್ಗೆ ಈ ರೀತಿಯಲ್ಲಿ ಇದ್ರೆ ಓಕೆನಾ ಅನ್ನೋ ತರದಲ್ಲೇ ಇರುತ್ತೆ ಹೊರತು ನಿಮ್ಮ ವಾಯ್ಸ್ ನಿಮ್ ಒಳಗಡೆನೆ ಉಳಿಯುತ್ತೆ. ನಿಮ್ಮ ಒಪಿನಿಯನ್, ನಿಮ್ಮ ಟ್ರೂ ಎನರ್ಜಿ ನಿಮ್ ಒಳಗಡೆನೆ ಉಳ್ಕೊಳ್ಳುತ್ತೆ. ಆದ್ದರಿಂದ ನಿಮ್ಮ ಇನ್ನರ್ ವಾಯ್ಸ್ ಕೇಳಿಸ್ಕೊಳ್ಳೋದಕ್ಕೆ ಮೊದಲು ಹೊರಗಿನ ಅಪ್ರೂವಲ್ ನಾಯ್ಸ್ ಅನ್ನ ಕಡಿಮೆ ಮಾಡ್ಬೇಕಾಗಿದೆ. ಇದ್ರ ರಿಲೇಟೆಡ್ ಆಗಿ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ರೆ, ಹೊರಗಡೆ ಗದ್ದಲ ಜಾಸ್ತಿ ಇತ್ತು ಅಂತ ಅಂದ್ರೆ ನೀವ್ ಒಂದ್ ರೂಮ್ ಅಲ್ಲಿ ಕುತ್ಕೊಂಡು ಏನೇ ಮಾತಾಡಿದ್ರು ನಿಮಗ್ ಕೇಳಿಸ್ತಾ ಇರೋದಿಲ್ಲ. ಬಿಕಾಸ್ ಹೊರಗಿನ ಗದ್ದಲನೇ ಜಾಸ್ತಿ ಇರುತ್ತಲ್ಲ. ಅದೇ ರೀತಿಯಲ್ಲಿ ಈ ಪೀಪಲ್ ಪ್ಲೀಸಿಂಗ್ ಇಂದ ಸಫರ್ ಆಗುವಂತವ್ರಿಗೆ ಎಲ್ಲರೂ ಸುತ್ತ ಇರೋರ್ ಎಲ್ಲರ ಮಾತುಗಳು ಕೇಳಿಸ್ತಿರತ್ತೆ. ಆದ್ರೆ ತನ್ನೊಳಗಡೆನೆ ಒಂದು ಇನ್ನರ್ ವಾಯ್ಸ್ ಇದೆ. ಆ ಇನ್ನರ್ ವಾಯ್ಸ್ ಏನೋ ಹೇಳ್ತಾ ಇದೆ, ನಿನ್ಗೆ ಇದು ಒಳ್ಳೇದು, ನೀನ್ ಈ ರೀತಿಯಲ್ಲಿ ಇರ್ಬೇಕು, ನಿನ್ಗೆ ಇದು ಬೇಕಾಗಿದೆ, ನೀ ಇದು ಸಿಕ್ಕಿದ್ರೆ ನೀನ್ ಖುಷಿಯಾಗಿರ್ತೀಯ. ಅದ್ಯಾವುದೂ ಕೂಡ ನಿಮಗ್ ಕೇಳಿಸ್ತಾ ಇರೋದಿಲ್ಲ, ಅದ್ಯಾವುದೂ ಕೂಡ ನಿಮ್ಗೆ ಗಮನಕ್ಕೆ ಬಂದಿರೋದಿಲ್ಲ.
ಬಿಕಾಸ್ ಆಫ್ ದಿಸ್ ಎಕ್ಸ್ಟರ್ನಲ್ ನಾಯ್ಸ್. ಬಿಕಾಸ್ ನೀವು ನಿಮ್ಮೊಳಗಡೆ ಇರೋದೇ ಇಲ್ಲ, ಎಲ್ಲಾ ಕಡೆ ನಿಮ್ಮ ಎನರ್ಜಿಯನ್ನ ಸ್ಪ್ರೆಡ್ ಮಾಡಿ ಅವರ ಒಂದು ಏನ್ ಹೇಳ್ತೀವಿ ಅಪ್ರೂವಲ್ಸ್ಗೆ ವೇಟ್ ಮಾಡ್ತಿರ್ತೀರಾ, ಅಥವಾ ಅವರನ್ನೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋ ಕಡೆ ನಿಮ್ಮ ಒಂದು ಗಮನ ಇರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ನಿಮ್ಮ ವಾಯ್ಸ್ ನಿಜವಾಗಿ ಸಪ್ರೆಸ್ ಆಗಿದೆ ಅಂತ ಕಂಡುಹಿಡಿಯೋದು ಹೀಗೆ. ಅದ್ರಲ್ಲಿ ಮೊದಲನೇ ಸೈನ್, ಕಾಮನ್ ಸೈನ್, ಎಲ್ಲದಕ್ಕೂ ನನಗ್ ಗೊತ್ತಿಲ್ಲ ಅಂತ ಹೇಳೋದು. ಎಸ್, ಯಾರಾದ್ರೂ ನಿಮ್ಮನ್ನ ಏನಾದ್ರು ಕೇಳಿದ್ರೆ ನಿನ್ಗೆ ಏನ್ ಬೇಕು ಅಂತ ಕೇಳಿದ್ರೆ ನೀವ್ ಹೇಳ್ತೀರಾ ನನಗ್ ಗೊತ್ತಿಲ್ಲ, ನೀವೇ ಹೇಳಿ. ನಿನ್ಗೆ ಏನ್ ಇಷ್ಟ ನೀವೇ ಚೂಸ್ ಮಾಡಿ, ನೀವೇ ಆಯ್ಕೆ ಮಾಡಿ. ಏನ್ ಊಟ ಮಾಡ್ತೀಯಾ ನೀವೇ ಚೂಸ್ ಮಾಡಿ. ಏನ್ ಬಟ್ಟೆ ತೊಳ್ತೀಯಾ ನೀವೇ ಆಪ್ಷನ್ ಕೊಡಿ. ಎರಡರಲ್ಲಿ ಯಾವ್ದು ತೊಳ್ಳಿ ನೀವೇ ಹೇಳಿ. ಈ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಆನ್ಸರ್, ಅದು ನಿಮ್ಮ ಒಂದು ಲೈಫ್ ಗೆ ರಿಲೇಟೆಡ್ ಆಗಿ ಯಾರಾದ್ರೂ ಏನಾದ್ರೂ ಕ್ವಶನ್ ಕೇಳಿದ್ರೆ ನಿಮ್ಮ ಆನ್ಸರ್ ಇರುತ್ತೆ ನನಗ್ ಗೊತ್ತಿಲ್ಲ ಆಗ್ಬೋದು. ಸೊ ಇದು ಒಂದು ಸಣ್ಣ ಸೆಂಟೆನ್ಸ್ ಆಗಿರ್ಬೋದು, ಆದರೆ ನಿಮ್ಮ ಓನ್ ಪ್ರಿಫರೆನ್ಸ್ ಜೊತೆಗೆ ನಿಮ್ಮ ಕನೆಕ್ಷನ್ ಕಡಿಮೆ ಇದೆ ಅನ್ನೋದ್ರ ಸಿಗ್ನಲ್ ಇದಾಗಿದೆ. ಅಂಡ್ ಎರಡನೇದಾಗಿ ನೋಡೋದಾದ್ರೆ ನೀವು ಮೊದಲು ಪರ್ಮಿಷನ್ ಹುಡುಕ್ತೀರಾ. ಎಸ್, ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಆದ್ರೆ ಮೊದ್ಲು ಅವ್ರು ಏನ್ ಹೇಳ್ತಾರೆ, ಅವ್ರು ಇದಕ್ ಒಪ್ಕೊಳ್ತಾರ, ಅವ್ರಿಗೆ ಇದು ಇಷ್ಟ ಆಗತ್ತಾ, ಇದು ಸರಿಯಾ, ನಮ್ ಮನೆಯವರೆಲ್ಲ ಈ ಡಿಸಿಷನ್ ಓಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾನ್ ಡಿಸೈಡ್ ಮಾಡ್ತೀನಿ. ಈ ರೀತಿಯಲ್ಲಿ ನೀವು ಹೋಗ್ತೀರಾ ಹೊರತು ನಿಮ್ಮ ಡಿಸಿಷನ್ ನೀವು ತಗೊಳ್ಳೋದಿಲ್ಲ. ಎಸ್, ಅಡ್ವೈಸ್ ಕೇಳೋದ್ರಲ್ಲಿ ತಪ್ಪಿಲ್ಲ, ಆದರೆ ಪ್ರತಿಯೊಂದು ಡಿಸಿಷನ್ಗೂ ನನ್ಗೆ ಬೇರೆಯವರ ಅಪ್ರೂವಲ್ ಬೇಕಾಗಿದೆ ಅನ್ನೋದಾದ್ರೆ ಸಮ್ವೇರ್ ನಿಮ್ಮ ಇನ್ನರ್ ಅಥಾರಿಟಿ ದುರ್ಬಲವಾಗ್ತಾ ಹೋಗುತ್ತೆ. ಮೂರನೆಯ ಒಂದು ಸೈನ್, ನಿಮ್ಮ ಫೀಲಿಂಗ್ಸ್ ಎಕ್ಸ್ಪ್ಲೈನ್ ಮಾಡೋದಿಕ್ಕೆ ನಿಮ್ಗೆ ಹೆದರಿಕೆ ಆಗುವಂತದ್ದು, ಭಯ ಆಗುವಂತದ್ದು. ದಟ್ ಈಸ್, ನಾನ್ ಈ ರೀತಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅವರಿಗೆ ನೋವಾದ್ರೆ, ಆದ್ರೆ ನನಗ್ ನೋವಾಗ್ತಾ ಇದೆಯಲ್ಲ, ಅದು ನಿಮ್ಗೆ ನೆಗ್ಲಿಜೆನ್ಸ್ ಆಗಿರುತ್ತೆ. ಯಾಕಂದ್ರೆ ಅವರು ನಾನು ಡ್ರಾಮ್ಯಾಟಿಕ್ ಅಂತ ಅಂದ್ಕೋಬಾರ್ದು, ನನ್ನ ಫೀಲಿಂಗ್ಸ್ ಅನ್ನ ನೋಡಿ ಅವ್ರಿಗೆ ಅನ್ನಿಸ್ಬಹುದು ನಾಟಕ ಮಾಡ್ತಾ ಇದ್ದಾಳೆ ಅಥವಾ ಸುಳ್ಳು ಹೇಳ್ತಾ ಇದ್ದಾಳೆ, ಇವಳು ಜಸ್ಟ್ ಒಂದು ರೀತಿಯಲ್ಲಿ ಡ್ರಾಮಾ ಮಾಡ್ತಾ ಇದ್ದಾಳೆ ಅನ್ನೋ ತರದಲ್ಲಿ ಅನ್ನಿಸ್ಬಾರ್ದು. ಸೊ ಹಾಗಾಗಿ ಆ ಫೀಲಿಂಗ್ಸ್ ಅನ್ನ ಹೈಡ್ ಮಾಡ್ತಾ ಹೋಗೋದು. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಂದು ಫೀಲಿಂಗ್ಸ್ ಗಳನ್ನ ನೀವು ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ನಿಮ್ಗೆ ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ. ನಾಲ್ಕನೆಯ ಒಂದು ಸೈನ್, ನಂತರದಲ್ಲಿ ಮಾತ್ರ ಮಾತಾಡ್ತೀರಾ. ಸೊ ಇದು ನಾಲ್ಕನೆಯ ಒಂದು ಸೈನ್, ಕಾಮನ್ ಸೈನ್. ನಿಮ್ಗೆ ಯಾರೋ ಏನೋ ಅವಮಾನ ಮಾಡ್ತಾ ಇದಾರೆ ನಿಮ್ಮ ಬಗ್ಗೆ, ಅಥವಾ ನಿಮಗೆ ಇಷ್ಟ ಇಲ್ಲದೆ ಇರೋ ಸಿಚುಯೇಷನ್ ಅಲ್ಲಿ ನಿಮ್ಗೆ ಇದನ್ನ ವಿರೋಧಿಸ್ಬೇಕು ಅಂತ ಅನ್ನಿಸ್ತಿರತ್ತೆ, ಬಟ್ ಸ್ಟಿಲ್ ಆ ಕ್ಷಣದಲ್ಲಿ ಮೌನವಾಗಿರ್ತೀರಾ. ಆದ್ರೆ ವಾಪಸ್ ನಿಮ್ಮ ಜೊತೆಗೆ ನೀವು ಬಂದಾಗ, ಮೇ ಬಿ ನಿಮ್ ಕಂಫರ್ಟ್ ಝೋನ್, ದಟ್ ಇಸ್ ನಿಮ್ ಮನೆಗ್ ಬಂದಾಗ, ಅಥವಾ ನೀವು ಸಪರೇಟ್ ಆಗಿ ರೂಮ್ ಅಲ್ಲಿ ಇರ್ಬೇಕಾದ್ರೆ ಥಿಂಕ್ ಮಾಡ್ತೀರಾ, ಆ ಕನ್ವರ್ಸೇಷನ್ಸ್ ಅನ್ನ ಮತ್ತೆ ರಿಪೀಟ್ ಮಾಡ್ತಾ ಹೇಳ್ಕೊಳ್ತಿರ್ತೀರಾ. ನಾನು ಅವಾಗ ಆ ರೀತಿಯಲ್ಲಿ ಹೇಳ್ಬೇಕಾಗಿತ್ತು, ನಾನು ಈ ಮಾತು ಕೇಳ್ಬೇಕಾಗಿತ್ತು, ನಾನು ಈ ರೀತಿಯಲ್ಲಿ ಆನ್ಸರ್ ಮಾಡ್ಬೇಕಾಗಿತ್ತು. ಅಗೈನ್ ಆ ಸಿಚುಯೇಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನಾನ್ ಯಾಕೆ ಹಿಂಗ್ ಹೇಳಿಲ್ಲ, ನಿಮ್ಮನ್ನ ನೀವೇ ಬ್ಲೇಮ್ ಮಾಡ್ಕೊಳ್ತಿರ್ತೀರಾ. ಇದನ್ನ ಹಲವಾರು ಜನರು ಇದೇ ರೀತಿಯಲ್ಲಿ ಅನುಭವಿಸ್ತಿರ್ತಾರೆ. ಇದು ನಿಮ್ಮ ವಾಯ್ಸ್ ಅನ್ನ ಸೇಫ್ ಸಿಚುಯೇಷನ್ ಅಲ್ಲಿ ಮಾತ್ರ ಹೊರಗೆ ಬಿಡ್ತಾ ಇರುವಂತ ಪ್ಯಾಟರ್ನ್ ಆಗಿರತ್ತೆ. ನೆಕ್ಸ್ಟ್ ಐದನೆಯ ಒಂದು ಸೈನ್, ನೋ ಹೇಳಿದ ನಂತರ ಗಿಲ್ಟ್. ಕೆಲವರು ಧೈರ್ಯ ಮಾಡಿ ನೋ ನನ್ಗಾಗಲ್ಲ ಅಂತ ಹೇಳಿರ್ತಾರೆ, ಆದ್ರೆ ಒಳಗಡೆನೆ ನಾನ್ ತುಂಬಾ ಹಾರ್ಶ್ ಆಗ್ಬಿಟ್ನಾ, ನಾನ್ ಸ್ವಾರ್ಥಿ ಆಗ್ಬಿಟ್ನಾ, ಅವ್ರಿಗೆ ನೋವಾಗೋಯ್ತಾ, ನಾನು ಈ ರೀತಿಯಲ್ಲಿ ಮಾತಾಡ್ಬಾರ್ದಿತ್ತ. ಬೌಂಡ್ರಿ ಇಟ್ಟ ನಂತರ ಗಿಲ್ಟ್ ಆಗುವಂತದ್ದು ನೀವು ತಪ್ಪು ಮಾಡಿದಿರಿ ಅನ್ನೋದ್ರ ಪ್ರೂಫ್ ಅಲ್ಲ, ಹಳೆಯ ಕಂಡೀಷನಿಂಗ್ ನಿಮ್ಮನ್ನ ಇನ್ನೂ ಕೂಡ ಆಟ ಆಡಿಸ್ತಾ ಇದೆ ಅನ್ನೋದ್ರ ಒಂದು ಪ್ರೂಫ್ ಅದಾಗಿರುತ್ತೆ. ಸೊ ಈಗ ನೆಕ್ಸ್ಟ್ ನೋಡೋಣ ನಿಮ್ಮ ವಾಯ್ಸ್ ಅನ್ನ ಆಕ್ಟಿವೇಟ್ ಮಾಡೋದು ಹೇಗೆ ಅಂತ. ನಾನ್ ನಿಮ್ಗೆ ಇಲ್ಲಿ 5 ಸ್ಟೆಪ್ಸ್ ಅಲ್ಲಿ ನಿಮ್ಮ ವಾಯ್ಸ್ ಅನ್ನ ಆಕ್ಟಿವೇಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ವಾಯ್ಸ್ ಅನ್ನ ನೀವು ಕೇಳಿ. ನೀವು ಬೇರೆಯವ್ರಿಗೆ ಹೇಳೋ ಮೊದ್ಲು ನಿಮಗೆ ನೀವೇ ಕೇಳ್ಕೊಬೇಕು, ನನ್ಗೆ ನಿಜವಾಗಿಯೂ ಏನ್ ಅನಿಸ್ತಾ ಇದೆ ಅಂತ. ಸೊ ಇದ್ರ ರಿಲೇಟೆಡ್ ಆಗಿ ಒಂದ್ ಆಕ್ಟಿವಿಟಿ ನಾನ್ ಕೊಡೋದಾದ್ರೆ, ದಟ್ ಈಸ್ ಪ್ರತಿದಿನ ಅಟ್ಲೀಸ್ಟ್ ಒಂದ್ 5 ನಿಮಿಷ ನೋಟ್ಬುಕ್ ಜೊತೆಗೆ ಕೂತ್ಕೊಳ್ಳಿ. ಇವತ್ತು ನನ್ನ ಮನ್ಸು ನನ್ಗೆ ಏನ್ ಹೇಳ್ತಾ ಇದೆ, ಯಾವುದೇ ಫಿಲ್ಟರ್ ಬೇಡ, ಜಡ್ಜ್ಮೆಂಟ್ಸ್ ಬೇಡ, ಗ್ರಾಮರ್ ಸರಿ ಇದ್ಯಾ ಬೇಡ್ವಾ, ಸರಿ ಇದ್ಯಾ ಅದೆಲ್ಲ ಬೇಡ. ಇವತ್ತು ನನ್ನ ಮನ್ಸು ನನ್ಗೆ ಏನ್ ಹೇಳ್ತಾ ಇದೆ, ಜಸ್ಟ್ ರೈಟ್. ನಿಮ್ಮ ಇನ್ನರ್ ವಾಯ್ಸ್ ಅನ್ನ ಬರಿತಾ ಹೋಗಿ, ಕನೆಕ್ಷನ್ ಶುರು ಮಾಡ್ಕೊಳ್ತಾ ಹೋಗಿ ನಿಮ್ಮ ಜೊತೆಗೆ ನೀವೇ. ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ನೋಡೋದಾದ್ರೆ, ದಟ್ ಈಸ್ ಸಣ್ಣ ವಿಷಯಗಳಲ್ಲಿ ನಿಮ್ಮ ಒಪಿನಿಯನ್ ಅನ್ನ ಹೇಳಿ. ದಟ್ ಈಸ್ ಸಣ್ಣದಾಗಿ ಶುರು ಮಾಡಿ. ನನ್ಗೆ ಹೀಗ್ ಅನ್ನಿಸ್ತಾ ಇದೆ, ನನ್ಗೆ ಈ ಒಪಿನಿಯನ್ ಇದೆ. ಸಣ್ಣ ಸಿಚುಯೇಷನ್, ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ಸ್ ಅಲ್ಲಿ, ಮೇ ಬಿ ನಿಮ್ಮ ಕಂಫರ್ಟ್ ಝೋನ್, ದಟ್ ಈಸ್ ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು.
ಎಲ್ಲರದ್ದು ಒಪಿನಿಯನ್ ಒಂದಾಗಿದೆ, ನಿಮ್ಗೆ ಆ ಒಪಿನಿಯನ್ ಇಷ್ಟ ಆಗ್ತಾ ಇಲ್ಲ ಅಂತ ಅಂದ್ರೆ ಫ್ರಾಂಕ್ ಆಗಿ ಜಸ್ಟ್ ನನ್ನ ಒಪಿನಿಯನ್ ಕೂಡ ಈ ರೀತಿಯಲ್ಲಿ ಇದೆ ಅನ್ನೋ ತರದಲ್ಲಿ ನಿಮ್ಮ ಒಪಿನಿಯನ್ ಅನ್ನ ಇಡುವಂತದ್ದು. ನಾನು ಇದನ್ನ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳಿ ನಿಮಗೆ ಬೇಕಾದದ್ದನ್ನ ನೀವು ಆಯ್ಕೆ ಮಾಡ್ಕೊಳ್ಳುವಂಥದ್ದು. ನನ್ಗೆ ಈ ಸಮಯ ಕನ್ವೀನಿಯಂಟ್ ಇಲ್ಲ ಅಂತ ಆ ಒಂದು ನಿಮ್ಮ ಸತ್ಯವನ್ನ ಹೇಳುವಂಥದ್ದು, ಅಥವಾ ನನ್ಗೆ ಬೇರೆ ಪ್ಲಾನ್ ಇದೆ, ಈ ರೀತಿಯಲ್ಲಿ ನಿಧಾನವಾಗಿ ನಿಮ್ಮ ಬ್ರೈನಿಗೆ ಕಲ್ಸಿ ನಿಮ್ಮ ಒಪಿನಿಯನ್ ಕೂಡ ಸೇಫ್, ನಿಮ್ಮ ಆಯ್ಕೆ ಕೂಡ ಸೇಫ್ ಆಗಿದೆ ಅನ್ನೋದನ್ನ. ನೆಕ್ಸ್ಟ್ ಮೂರನೆಯ ಸ್ಟೆಪ್ ಅಲ್ಲಿ ಫೀಲಿಂಗ್ಸ್ ಅನ್ನ ನೀನ್ ಮಾಡಿ. ದಟ್ ಈಸ್ ನನ್ಗೆ ಏನೋ ಆಗ್ತಾ ಇದೆ ಇದಲ್ಲ, ನನಗೆ ಆಗ್ತಾ ಇರುವಂತ ಎಮೋಷನ್ ಏನು, ಕೋಪನ ಇದು, ನೋವಾಗ್ತಾ ಇದ್ಯಾ, ಭಯ ಆಗ್ತಾ ಇದ್ಯಾ, ಗಿಲ್ಟ್ ಆಗ್ತಾ ಇದ್ಯಾ, ನನ್ಗೆ ಅವಮಾನ ಆಗ್ತಾ ಇದ್ಯಾ, ಮುಜುಗರ ಆಗ್ತಾ ಇದ್ಯಾ, ನಿರಾಶೆ ಆಗ್ತಾ ಇದ್ಯಾ, ಆ ಒಂದು ಎಮೋಷನ್ ಅನ್ನ ಹೆಸರಿಸೋದಕ್ಕೆ ಸ್ಟಾರ್ಟ್ ಮಾಡಿ. ಅಥವಾ ಇನ್ಸೆಕ್ಯೂರ್ ಫೀಲಿಂಗ್ ಆಗ್ತಾ ಇದ್ಯಾ, ಫೀಲಿಂಗ್ಸ್ ಗೆ ಹೆಸರನ್ನ ಕೊಟ್ಟಾಗ ನಿಮ್ಮ ಅನುಭವವನ್ನ ನೀವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಾರಂಭಿಸ್ತೀರಾ. ಆಮೇಲೆ ಅದನ್ನ ಹೆಲ್ದಿ ವೇ ಅಲ್ಲಿ ಕಮ್ಯುನಿಕೇಟ್ ಮಾಡಬಹುದು. ನೆಕ್ಸ್ಟ್ ನಾಲ್ಕನೆಯ ಒಂದು ಸ್ಟೆಪ್ ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನ ಕಲಿಯುವಂಥದ್ದು. ವಾಯ್ಸ್ ಅನ್ನ ಆಕ್ಟಿವೇಟ್ ಮಾಡೋದು ಅಂದ್ರೆ ಕಿರ್ಚೋದಲ್ಲ, ಜಗಳ ಆಡೋದಲ್ಲ, ಕೂಗಾಡೋದಲ್ಲ, ಅಥವಾ ನಿಮ್ಮ ಕೋಪದಲ್ಲಿ ನಿಮ್ಮ ಮಾತುಗಳನ್ನ ಹೊರ ಹಾಕೋದು ಅಲ್ಲ. ಅಸರ್ಟಿವ್ ಕಮ್ಯುನಿಕೇಶನ್ ಅಂತ ಅಂದ್ರೆ ಸ್ಪಷ್ಟವಾಗಿ ಗೌರವದಿಂದ ನಿಮ್ಮ ಮಾತನ್ನ, ನಿಮ್ಮ ಒಪಿನಿಯನ್ ಅನ್ನ ಹೇಳುವಂಥದ್ದು. ಎಕ್ಸಾಂಪಲ್ ಗೆ ತಗೊಳ್ಳೋದಾದ್ರೆ, ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯಾ, ಇದನ್ನ ಹೇಳೋ ಬದಲು ನೀನು ಹೀಗೆ ಮಾತನಾಡಿದಾಗ ನನಗೆ ನೋವಾಗುತ್ತೆ, ಈ ರೀತಿಯ ಮಾತನ್ನ ನಾನು ಒಪ್ಕೊಳ್ಳೋದಿಲ್ಲ. ಇಲ್ಲಿ ನೀವು ಯಾರಿಗೂ ಬ್ಲೇಮ್ ಮಾಡ್ತಾ ಇಲ್ಲ, ನಿಮ್ಮ ಬೌಂಡ್ರಿಯನ್ನ ಕ್ಲಿಯರ್ ಮಾಡ್ತಾ ಇದ್ದೀರಾ. ದಟ್ ಈಸ್ ಅವರ ಮಾತು ಯಾವ್ದು ನಿಮ್ಗೆ ನೋವಾಗುತ್ತೆ ಅಂಡ್ ಯಾವ ರೀತಿಯಲ್ಲಿ ನಿಮ್ಗೆ ಹರ್ಟ್ ಆಗುತ್ತೆ, ಆ ಮಾತನ್ನ ನೀವು ತಗೊಳ್ತಾ ಇದ್ದೀರೋ ಇಲ್ಲ ರಿಜೆಕ್ಟ್ ಮಾಡ್ತಾ ಇದ್ದೀರೋ ಅದನ್ನ ಕ್ಲಿಯರ್ ಆಗಿ ತಿಳಿಸ್ತೀರಾ. ಸ್ಟೆಪ್ 5, ನೋ ಹೇಳುವಂತ ಅಭ್ಯಾಸ. ನಿಮ್ಮ ವಾಯ್ಸ್ ಅನ್ನ ಆಕ್ಟಿವೇಶನ್ ಮಾಡುವಂತ ದೊಡ್ಡ ಒಂದು ಮೈಲ್ ಸ್ಟೋನ್ ಇದು. ದಟ್ ಈಸ್ ನೋ. ಆದರೆ ನೋ ಅಂದ್ರೆ ನನಗೆ ನಿನ್ನ ಮೇಲೆ ದ್ವೇಷ ಅಲ್ಲ. ನೋ ಅಂದ್ರೆ ಇದು ನನಗೆ ಸರಿ ಅನ್ನಿಸ್ತಾ ಇಲ್ಲ, ಇದನ್ನ ಪ್ರಾಕ್ಟೀಸ್ ಮಾಡಿ. ಸ್ಟೆಪ್ 5, ನೋ ಅಂತ ಹೇಳುವಂತ ಅಭ್ಯಾಸ. ನಿಮ್ಮ ವಾಯ್ಸ್ ಅನ್ನ ಆಕ್ಟಿವೇಟ್ ಮಾಡುವಂತ ನಿಟ್ಟಿನಲ್ಲಿ ಇದು ಒಂದು ದೊಡ್ಡ ಮೈಲ್ ಸ್ಟೋನ್ ಆಗತ್ತೆ. ನೋ ಅಂದ್ರೆ ನನಗೆ ನಿನ್ ಮೇಲೆ ದ್ವೇಷ ಅಂತ ಅಲ್ಲ. ನೋ ಅಂತ ಅಂದ್ರೆ ನಾನು ನಿನ್ನನ್ನ ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಲ್ಲ. ನೋ ಅಂತ ಅಂದ್ರೆ ನನಗೆ ಈಗ ಅದು ಸರಿ ಅನ್ನಿಸ್ತಾ ಇಲ್ಲ, ನನಗೆ ನನ್ನ ಒಂದು ಟೈಮ್ ಬೇಕಾಗಿದೆ, ನನಗೆ ನನ್ನ ಒಂದು ಒಪಿನಿಯನ್, ನನ್ನ ಒಂದು ಆಯ್ಕೆ ಮ್ಯಾಟರ್ ಆಗ್ತಾ ಇದೆ. ಇದನ್ನ ಪ್ರಾಕ್ಟೀಸ್ ನೀವು ಮಾಡ್ಬೇಕಾಗಿದೆ. ಈಗ ನನ್ನಿಂದ ಇದು ಸಾಧ್ಯ ಇಲ್ಲ, ನಾನ್ ಇದನ್ನ ಮಾಡೋದಿಕ್ಕೆ ಇವಾಗ ಕಂಫರ್ಟಬಲ್ ಆಗಿಲ್ಲ, ನಾನು ಯೋಚಿಸೋದಿಕ್ಕೆ ಸ್ವಲ್ಪ ಸಮಯವನ್ನ ತಗೊಳ್ತಾ ಇದ್ದೀನಿ. ಬಿಕಾಸ್ ನಿಮ್ಮ ಒಂದು ಹ್ಯಾಬಿಟ್ ಯಾವ ರೀತಿಯಲ್ಲಿ ಆಗೋಗಿರುತ್ತೆ ಅಂತ ಅಂದ್ರೆ, ನಿಮ್ ಸುತ್ತಮುತ್ತ ಇರೋರಿಗೆಲ್ಲರ ಒಪಿನಿಯನ್ಗೆ ನೀವು ಎಸ್ 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 ಅಂತ ಹೇಳಿ ಆ ಹ್ಯಾಬಿಟ್ ಆಗೋಗಿರುತ್ತೆ. ಅಂಡ್ ಅದನ್ನ ಅವರು ಕೂಡ ಕೇಳಿ ಕಂಫರ್ಟಬಲ್ ಆಗಿರ್ತಾರೆ. ಅಂಡ್ ಒಂದು ಸಲ ಯಾವಾಗ ನೀವು ಅವರ ಮಾತಿಗೆ ತಲೆ ತಗ್ಸಿ ಎಸ್ ಅಂತ ಹೇಳೋದಿಲ್ಲ, ನೋ ಅಂತ ಹೇಳ್ತೀರಾ, ಅಲ್ಲಿ ಅವರಿಗೂ ಕೂಡ ಟ್ರಿಗರ್ ಸ್ಟಾರ್ಟ್ ಆಗತ್ತೆ. ಸೊ ಹಾಗಾಗಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೋ ಅಂದ ಮಾತ್ರಕ್ಕೆ ನೀವು ಅವರನ್ನ ರಿಜೆಕ್ಟ್ ಮಾಡ್ತಾ ಇದ್ದೀರಾ, ನೀವು ಅವರನ್ನ ದ್ವೇಷಿಸ್ತಾ ಇದ್ದೀರಾ, ವಿರೋಧಿಸ್ತಾ ಇದ್ದೀರಾ ಅಲ್ಲ. ಈ ಕ್ಷಣಕ್ಕೆ ನಾನು ನನ್ನನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಒಂದು ಓನ್ ಒಪಿನಿಯನ್ ಅನ್ನ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ. ಅಂಡ್ ಇದನ್ನ ನಾನು ಈಗ ಮಾಡೋದಿಕ್ಕೆ ಕಂಫರ್ಟಬಲ್ ಆಗಿಲ್ಲ, ನನಗ್ ಸ್ವಲ್ಪ ಟೈಮ್ ಕೊಡಿ, ನಾನು ಸ್ವಲ್ಪ ಯೋಚಿಸ್ತೀನಿ. ಈ ರೀತಿಯಲ್ಲಿ ಬೇರೆ ಬೇರೆ ಲೈನ್ಸ್ ಗಳಲ್ಲಿ ನೀವು ನಿಮ್ಮ ನೋ ಅನ್ನ ಹೇಳೋದಿಕ್ಕೆ ಕಂಫರ್ಟಬಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಬರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ, ನಿಮ್ಮ ವಾಯ್ಸ್ ಗೆ ಫಿಯರ್ ಬಂದಾಗ. ವಾಯ್ಸ್ ಆಕ್ಟಿವೇಟ್ ಮಾಡಿದ ತಕ್ಷಣ ಎಲ್ಲ ಭಯಗಳು ಹೋಗೋದಿಲ್ಲ. ಮೊದಲ ಬಾರಿಗೆ ನಿಮ್ಮ ಹೃದಯ ಜೋರಾಗಿ ಬಡ್ಕೊಳಕ್ ಸ್ಟಾರ್ಟ್ ಮಾಡತ್ತೆ. ನೀವು ನಿಮ್ಮ ಸತ್ಯವನ್ನ ಮಾತಾಡೋದಿಕ್ಕೆ ಟ್ರೈ ಮಾಡಿದಾಗ ನಿಮ್ಮ ವಾಯ್ಸ್ ನಡ್ಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ, ನಿಮ್ಮ ಕೈಕಾಲುಗಳು ನಡ್ಕ ಬರುತ್ತೆ. ನಾನ್ ಸರಿಯಾಗಿ ಹೇಳ್ತಾ ಇದೀನಾ, ನಾನ್ ಸರಿಯಾದ ದಾರಿಯನ್ನ ಅಪ್ ಮಾಡ್ಕೊಳ್ತಾ ಇದೀನಾ, ಬಿಕಾಸ್ ನಾನೇನಾದ್ರೂ ಸೋತೋದ್ರೆ, ನಾನೇನಾದ್ರೂ ತಪ್ಪು ಮಾಡ್ಬಿಟ್ರೆ, ಈ ಎಲ್ಲಾ ಒಂದು ಥಿಂಗ್ಸ್ ಗಳು ನಿಮ್ಮೊಳಗೆ ಬರೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಆದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ, ಬಿಕಾಸ್ ನಿಮ್ಮ ಬ್ರೈನ್ ವರ್ಷಗಳಿಂದ ಕಲ್ತಿದೆ ಸೈಲೆನ್ಸ್ ಇಸ್ ಈಕ್ವಲ್ ಟು ಸೇಫ್ಟಿ ಅಂತ. ಈಗ ನೀವು ಅದಕ್ಕೆ ಕಲಿಸ್ತಾ ಇದ್ದೀರಾ, ಮೈ ಟ್ರೂತ್ ಕ್ಯಾನ್ ಆಲ್ಸೋ ಬಿ ಸೇಫ್, ನನ್ನ ಸತ್ಯವೂ ಕೂಡ ನನ್ನ ಸೇಫ್ಟಿಯೇ. ಇದನ್ನ ನೀವು ಎಗೈನ್ ಅಂಡ್ ಎಗೈನ್ ಪ್ರಾಕ್ಟೀಸ್ ಮಾಡ್ಬೇಕಾಗಿದೆ. ಅಂಡ್ ಇನ್ ಕೇಸ್ ನಿಮಗೆ ಇದು ಕಷ್ಟ ಆಗ್ತಾ ಇದೆ, ನೀವು ಅಲೋನ್ ಇದನ್ನ ಮಾಡೋದಿಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನೋದಾದ್ರೆ, ನಾನ್ ನಿಮ್ಗೆ ಇನ್ವೈಟ್ ಮಾಡ್ತೀನಿ ಅಬಲಾ ಟು ಆದಿಶಕ್ತಿ ವೆಬಿನಾರ್ ಗೆ. ಈ ವೆಬಿನಾರ್ ಅಲ್ಲಿ ನಿಮಗೆ ಆ ಅಬಲಾ ಸ್ಟೇಟ್ ಇಂದ ಆದಿಶಕ್ತಿಯ ಎನರ್ಜಿಗೆ ಯಾವ ರೀತಿಯಲ್ಲಿ ಕನೆಕ್ಟ್
ಕನೆಕ್ಟ್ ಆಗೋದು, ಯಾವ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಈ ಭಯಗಳನ್ನ ಹೀಲ್ ಮಾಡ್ಕೊಂಡು ನಿಮ್ಮ ವಾಯ್ಸ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು, ನಿಮ್ಮ ಸತ್ಯವನ್ನ ಮಾತಾಡೋದು ಅನ್ನೋದ್ರ ಕಂಪ್ಲೀಟ್ ರೋಡ್ ಮ್ಯಾಪ್ ಅನ್ನ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಈಗಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಲಾಟ್ ಅನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ತುಂಬಾ ಜನಕ್ಕೆ ಅನ್ನಿಸ್ಬೋದು, ಅರೆ ಇಷ್ಟು ದಿನನೇ ಸುಮ್ನೆ ಸೈಲೆಂಟ್ ಆಗಿ ಹೆಂಗೋ ಕಳ್ದ್ಬಿಟ್ಟಿದೀನಿ, ಇನ್ನು ಮುಂದೆ ಕಳಿಯೋದಿಕ್ಕೆ ಏನ್ ಕಷ್ಟ. ತುಂಬಾ ಹೆಂಗಸರು ಹೀಗ್ ಅನ್ಕೊಂಡೆ ಅವರ ಕಂಪ್ಲೀಟ್ ಜೀವನವನ್ನೇ ವೇಸ್ಟ್ ಮಾಡ್ಕೊಂಡಿರ್ತಾರೆ. ಸಿ, ನೀವು ನಿಮ್ಮ ವಾಯ್ಸ್ ಕೇಳ್ತಾ ಇದ್ದೀರಾ, ನೀವು ನಿಮ್ಮ ನೀಡ್ಸ್ ಕೇಳ್ತಾ ಇದ್ದೀರಾ, ನೀವು ನಿಮ್ಮ ಬೌಂಡ್ರೀಸ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ನೀವು ನಿಮ್ಮ ಮಾತನ್ನ ಗೌರವಿಸ್ತಾ ಇದ್ದೀರಾ. ಆಗ ನಿಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಬೆಳೆದಂತೆ ನಿಮ್ಮ ಐಡೆಂಟಿಟಿ ಕ್ಲಿಯರ್ ಆಗುತ್ತೆ. ನಿಮ್ಮ ಐಡೆಂಟಿಟಿ ಕ್ಲಿಯರ್ ಆಗ್ತಿದ್ದ ಹಾಗೇನೆ ನಿಮ್ಮ ಡಿಸಿಷನ್ಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ವಾಯ್ಸ್ ಇಸ್ ಈಕ್ವಲ್ ಟು ಸೆಲ್ಫ್ ಟ್ರಸ್ಟ್. ಸೆಲ್ಫ್ ಟ್ರಸ್ಟ್ ನಿಮ್ಗೆ ಕೊಡುತ್ತೆ ನಿಮ್ಮ ಗೌರವವನ್ನ. ನಿಮ್ಮ ಗೌರವ ನಿಮ್ಮ ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡ್ಕೊಡುತ್ತೆ. ನಿಮ್ಮ ಒಂದು ಐಡೆಂಟಿಟಿ ನಿಮ್ಗೆ ಸ್ವತಂತ್ರವನ್ನ ಕೊಡುತ್ತೆ. ಸೊ ಹಾಗಾಗಿ ಈ ಒಂದು ಸ್ವತಂತ್ರ ನಿಮಗ್ ಬೇಕು. ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ನೀವು ಬದುಕೋ ಅಂತ ಹಕ್ಕು ನಿಮ್ಗೆ ಬೇಕು ಅಂತ ಅಂದ್ರೆ ಮೊದಲು ನಿಮ್ಮ ವಾಯ್ಸ್ ಅನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳೇಬೇಕಾಗಿದೆ. ಬಿಕಾಸ್ ಅಬಲೆಯಾಗಿ ನೀವ್ ಯೋಚಿಸ್ತಾ ಇರ್ತೀರಾ, ನಾನು ಮಾತಾಡಿದ್ರೆ ಏನಾಗ್ಬಿಡುತ್ತೋ ಅಂತ. ಅದೇ ಆದಿಶಕ್ತಿ ಆದಂತ ಮಹಿಳೆ ಕೇಳ್ತಾಳೆ, ನಾನು ಮಾತನಾಡದೆ ಇದ್ರೆ ಏನೆಲ್ಲ ಕಳ್ಕೊಳ್ತೀನಿ ಅಂತ. ಅಬಲೆ ಅಂತಾಳೆ, ದಟ್ ಈಸ್ ಅವರು ನನ್ನ ಅಪ್ರೂವ್ ಮಾಡ್ತಾರ ಅಂತ. ಅದೇ ಆದಿಶಕ್ತಿಯಾದಂತ ಮಹಿಳೆ ಕೇಳ್ತಾಳೆ, ನಾನು ನನ್ನ ಸತ್ಯಕ್ಕೆ ಪ್ರಾಮಾಣಿಕವಾಗಿದ್ದೀನ, ನನ್ನ ಬದುಕಿನ ಸತ್ಯದ ಅಕಾರ್ಡಿಂಗ್ ಆಗಿ ನಾನು ಬದುಕ್ತಾ ಇದ್ದೀನ ಅಂತ. ಅಬಲೆ ಕೇಳ್ಕೊಳ್ತಾಳೆ, ನೋ ಅಂತ ಹೇಳಿದ್ರೆ ನಾನು ಒಳ್ಳೆಯವಳಾಗಿರ್ತೀನಿ ಅಂತ. ಆದರೆ ಆದಿಶಕ್ತಿ ಹೇಳ್ತಾಳೆ, ನೋ ಹೇಳಿದ್ರೂ ಕೂಡ ನಾನು ಒಳ್ಳೆಯವಳೆ. ಅಬಲೆ ಹೇಳ್ಕೊಳ್ತಾಳೆ, ನನ್ನ ಮಾತಿಗೆ ನಿಜವಾಗ್ಲೂ ಬೆಲೆ ಇದೆಯಾ ಅಂತ. ಅದೇ ಆದಿಶಕ್ತಿ ಕೇಳ್ಕೊಳ್ತಾಳೆ, ಮೊದಲು ನಾನು ನನ್ನ ಮಾತಿಗೆ ಬೆಲೆ ಕೊಡ್ಕೊಳ್ತಾ ಇದ್ದೀನ ಅಂತ. ಸೊ ನೀವು ಕೂಡ ಈ ಒಂದು ಆದಿಶಕ್ತಿಯ ಎನರ್ಜಿಗೆ ಬರ್ಬೇಕು ಅಂತ ಅಂದ್ರೆ ವೆಬಿನಾರ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಂಡ್ ಈ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಡ್ ನಾನ್ ನಿಮ್ಗೆ ಸಿಗ್ತೀನಿ ವೆಬಿನಾರ್ ನಲ್ಲಿ.